ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಾವು ಈ ಸೀರೀಸ್ನಲ್ಲಿ ಆ್ಯಸ್ ಇಟ್ ಈಸ್ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಯ ಒಂದು ವಿಶ್ಲೇಷಣೆ ಮಾಡೋ ಸೀರೀಸ್ನಲ್ಲಿ ನಾವು ಇವತ್ತು ಧಾರವಾಡ ಕ್ಷೇತ್ರದ ಒಂದು ಸಮೀಕ್ಷೆ, ಒಂದು ವಿಶ್ಲೇಷಣೆ ಮಾಡೋಣ. ನಮ್ಮ ಚಾನಲ್ನವರು ಸಿದ್ಧಪಡಿಸಿದ ರಿಪೋರ್ಟ್ ಪ್ರಕಾರ ಧಾರವಾಡ ಕಾನ್ಸ್ಟಿಟ್ಯೂಯೆನ್ಸಿ, ಧಾರವಾಡ ಲೋಕಸಭಾ ಕ್ಷೇತ್ರ ನಾಡಿದ್ದು ಅಂದರೆ 7/5/2024 ವೋಟಿಂಗ್ ಹೋಗುತ್ತೆ. ಈ ಸಲ ಧಾರವಾಡದಿಂದ, ಲಾಸ್ಟ್ ಟೈಮ್ ಇವರೇ ನಿಂತಿದ್ರು BJPಯಿಂದ, ಈ ಸಲ ಧಾರವಾಡದಿಂದ NDA ಅಥವಾ BJPಯಿಂದ ಪ್ರಹ್ಲಾದ್ ಜೋಶಿ, ಕೇಂದ್ರ ಸರ್ಕಾರದ ಮಂತ್ರಿಗಳು ಅವರು ನಿಂತಿದ್ದಾರೆ. ಮತ್ತು ಕಾಂಗ್ರೆಸ್ ಅಥವಾ ಇಂಡಿಯಾ ಅಲಯನ್ಸಿಂದ ವಿನೋದ್ ಅಸೂಟಿ ಅವರು ನಿಂತಿದ್ದಾರೆ. ಆ್ಯಸ್ ಯೂಶುವಲ್ ಕರ್ನಾಟಕದಲ್ಲಿ ಒಂದು ಲೋಕಸಭಾ ಕ್ಷೇತ್ರ, 8 MLA ಕ್ಷೇತ್ರಗಳಿಂದ ಕೂಡಿದೆ. ಈಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ MLA ಕ್ಷೇತ್ರ ಯಾವುದು ಅಂತ ನೋಡೋದಾದರೆ ನವಲ್ಗುಂದ್, ಕುಂಡಗೋಲ್, ಧಾರವಾಡ, ಹುಬ್ಬಳ್ಳಿ ಧಾರವಾಡ ಈಸ್ಟ್, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಹುಬ್ಬಳ್ಳಿ ಧಾರವಾಡ ವೆಸ್ಟ್, ಕಲಘಟಗಿ ಮತ್ತು ಶಿಗ್ಗಾಂವ್. ಈ 8 ಕ್ಷೇತ್ರಗಳಲ್ಲಿ 4 ಕಾಂಗ್ರೆಸ್ MLA ಇದ್ದಾರೆ, 4 BJP MLA ಇದ್ದಾರೆ ಈಗ ಪ್ರೆಸೆಂಟ್. ಇನ್ನು ಈ ಕ್ಷೇತ್ರ 2019ನಲ್ಲಿ ಏನಾಗಿದೆ ಅಂತ ನೋಡೋಕೆ ಹೋದರೆ, 2019ನಲ್ಲಿ BJPಯಿಂದ ಪ್ರಹ್ಲಾದ್ ಜೋಶಿ ಅವರು ಕಂಟೆಸ್ಟ್ ಮಾಡಿದರು. ಪ್ರಹ್ಲಾದ್ ಜೋಶಿ ಇಸ್ ವೆರಿ ಕ್ಲೋಸ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಹಾಗೂ ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಕಂಟೆಸ್ಟ್ ಮಾಡಿದರು. ಪ್ರಹ್ಲಾದ್ ಜೋಶಿ ಅವರು ಆವಾಗ 2019ನಲ್ಲಿ 6,85,000 ವೋಟ್ ತೊಗೊಂಡ್ರೆ, ಅಂದರೆ 56.43% ವೋಟ್ ತೊಗೊಂಡು ವಿನ್ ಆದರು. ವಿನಯ್ ಕುಲಕರ್ಣಿ 4,80,000 ವೋಟ್, ಅಂದರೆ 39.54% ವೋಟ್ ತೊಗೊಂಡು ಸೋತರು. ಇವರ ಗೆಲುವಿನ ಅಂತರ 2,05,000 ವೋಟ್ಗಳು. ಅದಕ್ಕಿಂತ ಮುಂಚೆ 5 ವರ್ಷ ಮುಂಚೆ 2014ನಲ್ಲಿ ಕೂಡ ಸೇಮ್ ಇಬ್ಬರು ಕಂಟೆಸ್ಟ್ ಮಾಡಿದರು. BJPಯಿಂದ ಪ್ರಹ್ಲಾದ್ ಜೋಶಿ, ಆವಾಗ ಅವರು 52.19% ವೋಟ್ ತೊಗೊಂಡಿದ್ರು. 52.19 2014ನಲ್ಲಿ, 2019 ಬರುವಾಗ ಅದು 56.43% ಆಯಿತು. ಹಾಗೂ 52.19% ತೊಗೊಂಡು ಪ್ರಹ್ಲಾದ್ ಜೋಶಿ ಅವರು ವಿನ್ ಆದರು. ಸೇಮ್ ವಿನಯ್ ಕುಲಕರ್ಣಿ 2019ನಲ್ಲಿ ಯಾರು ಮಾಡಿದ್ರು, 2014ನಲ್ಲಿ ಕೂಡ ವಿನಯ್ ಕುಲಕರ್ಣಿ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿದರು. 41.46% ವೋಟ್ ತೊಗೊಂಡ್ರು, ಸೋತರು. ಆವಾಗ ಸೋಲಿನ ಮತ್ತು ಗೆಲುವಿನ ಮಾರ್ಜಿನ್ 1,12,000 ವೋಟ್. ಈ ಕ್ಷೇತ್ರದಲ್ಲಿ ಟೋಟಲ್ ಈಗ 2024ರಲ್ಲಿ 18,91,000 ವೋಟರ್ಸ್ ಇದ್ದಾರೆ. ಅದರಲ್ಲಿ ಪುರುಷ ಮತದಾರರು 9,27,000 ಹಾಗೂ ಫೀಮೇಲ್ ಮಹಿಳಾ ಮತದಾರರು 9,64,000 ವೋಟರ್ಸು. ಅಂದರೆ ಇಲ್ಲಿ ಕೂಡ ಮಹಿಳೆಯರು ಪುರುಷರಿಗಿಂತ ಜಾಸ್ತಿ ಇದ್ದಾರೆ. ಇನ್ನು ಜಾತಿ ನೋಡೋದಾದರೆ ಇಲ್ಲಿ ಹೈಯೆಸ್ಟ್ ಇರೋದು ಲಿಂಗಾಯತ್ಸ್, ವೀರಶೈವ ಲಿಂಗಾಯತ್ಸು ಹೈಯೆಸ್ಟ್ ಇದ್ದಾರೆ. ಅದಾದ ನಂತರ ಪರಿಶಿಷ್ಟ ಪಂಗಡ ಇದೆ, ನಿರ್ಣಾಯಕವಾಗಿದೆ. ಆಮೇಲೆ ಬ್ರಾಹ್ಮಣ ವೋಟರ್ಸು ಇದ್ದಾರೆ ಮತ್ತು ಹಿಂದುಳಿದ ವರ್ಗ ಜಾಸ್ತಿ ಇದೆ. ಮುಸ್ಲಿಂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಫೀಮೇಲ್ ವೋಟರ್ಸ್ ಅವರು ನಿರ್ಣಾಯಕ, ಮತ್ತು ಯಂಗ್ ವೋಟರ್ಸ್, ಫೀಮೇಲ್ ಮತ್ತು ಯಂಗ್ ವೋಟರ್ಸೇ ಈ ಕಾನ್ಸ್ಟಿಟ್ಯೂಯೆನ್ಸಿದ 10-11% ಇದ್ದಾರೆ. ಅವರೇ ನಿರ್ಣಾಯಕವಾಗಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡೋ ಕಂಟೆಸ್ಟೆಂಟ್ಸ್ ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ ಪಾರ್ಟಿ ವೈಸ್, ಈಗ ಪ್ರಹ್ಲಾದ್ ಜೋಶಿ ಏನಾಗಿದೆ ಅಂದರೆ ಮೇನ್ಲಿ ಡಿಪೆಂಡಿಂಗ್ ಆನ್ ಮೋದಿ ಹವಾ. ಯೂಶುವಲ್ ಎಲ್ಲ BJP ಕಂಟೆಸ್ಟೆಂಟ್ಸು ಮೋದಿ ಹವಾ ಮೇಲೆ ಡಿಪೆಂಡ್ ಆಗಿದ್ರು. ಅವ್ರದ್ದು ಏನೂ ಕಾಣಿಸೋದಿಲ್ಲ, ಇಂಡಿವಿಜುವಲ್ ಸಾಧನೆಗಳು ಏನೂ ಇಲ್ಲ. ವೆರಿ ಕ್ಲೋಸ್ ಟು ಮೋದಿ ಅಂತ ಹೇಳ್ತಾರೆ ನಮ್ಮವರು, ಭಾಳ ಕ್ಲೋಸ್ ಇದ್ದಾರೆ, ಮೋದಿಯವರು ರೈಟ್ ಹ್ಯಾಂಡ್ ಥರ ಇದ್ದಾರೆ. ಹಾಗೂ ಇವರೊಬ್ಬ ಬ್ರಾಹ್ಮಣ ಕ್ಯಾಂಡಿಡೇಟು, ಲಿಂಗಾಯತ್ ಮೆಜಾರಿಟಿ ಇದೆ, ಕ್ಯಾಂಡಿಡೇಟ್ ಬ್ರಾಹ್ಮಣರಿದ್ದಾರೆ. ಹಾಗೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, MP ಆಗಿದೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದೆ. ಹಾಗೂ ಇಲ್ಲಿವರೆಗೆ ಯಾವುದೇ ಕರಪ್ಷನ್ ಚಾರ್ಜಸ್ ಇಲ್ಲ, ಅಂದರೆ ಯಾವುದೇ ಒಂದು ಬ್ಯಾಡ್ ರಿಮಾರ್ಕ್ ಇವರಲ್ಲಿ ಇಲ್ಲ. 3-4 ಸಲ MP ಆದ್ರೂ. ಇನ್ನು ಇವರ ಮೈನಸ್ ಪಾಯಿಂಟ್ ಅಂದರೆ, ಈಗ ಲಿಂಗಾಯತ್ ಮತದಾರರು ಇಲ್ಲಿ ವೀರಶೈವ ಲಿಂಗಾಯತ್ಸು ಮೆಜಾರಿಟಿ ಇರೋದ್ರಿಂದ
ವೀರಶೈವ ಲಿಂಗಾಯತರ ಮಠ ಇವ್ರಿಗೆ ಬರಬಾರ್ದು ಅಂತ ಒಂದು ಸ್ವಾಮೀಜಿ, ಪರ್ಟಿಕ್ಯುಲರ್ ಸ್ವಾಮೀಜಿ ದಿಂಗಾಲೇಶ್ವರ ಸ್ವಾಮೀಜಿಯವರು ಪ್ರಯತ್ನ ಪಟ್ಟರು, ಬ್ರಾಹ್ಮಣರಿಗೆ ನಾವು ಲಿಂಗಾಯತ್ ಓಟ್ ಹಾಕೋದು ಬೇಡ ಅಂತ. ಆ ಸ್ವಾಮೀಜಿಯವರು ತಾನೇ ಕಂಟೆಸ್ಟ್ ಮಾಡ್ತೀರಿ, ದಿಂಗಾಲೇಶ್ವರ ಸ್ವಾಮೀಜಿಯವರು ತಾನೇ ಕಂಟೆಸ್ಟ್ ಮಾಡ್ತೀರಿ ಅಂತ ನಾಮಿನೇಷನ್ ಫೈಲ್ ಮಾಡೋ ಎಕ್ಸ್ಟೆಂಟ್ವರೆಗೆ ಹೋದರು. ಕೊನೆಗೆ ಅವರು ಕಂಟೆಸ್ಟ್ ಮಾಡ್ತಾ ಇಲ್ಲ. ಆದರೆ ಲಿಂಗಾಯತರಲ್ಲಿ ಒಂದು ಥರ ಬೀಜ ಬಿತ್ತಿ ಹೋಗಿದ್ದಾರೆ. ಆದರೂ ಇಲ್ಲಿ ನಾವು ನೋಡಿದ ಪ್ರಕಾರ ಇಲ್ಲಿ ಆ್ಯಸ್ ಲೈಕ್ ಅದರ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಬೇರೆ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಕೂಡ ಈ ಪರ್ಟಿಕ್ಯುಲರ್ ಕಂಟೆಸ್ಟೆಂಟಿಗೆ ಓಟ್ ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇರೋದು ಓಟ್ ಬಂದರೆ ಅದು ಮೋದಿಗೆ. ಅಲ್ಲಿ ಮೋದಿ ಹವ, ಹಿಂದುತ್ವದ ಹವ ತುಂಬ ಇದೆ, ಅದರಿಂದ ಬಂದರೂ ಬರ್ಬೋದು. ಮತ್ತು ಇವರಿಗೆ ಟೂ ಮಚ್ ಕಾನ್ಫಿಡೆನ್ಸ್, ಅದು ನಾವು ಲೆಕ್ಕ ಮಾಡಿ ನಮ್ಮ ಅಸೆಸ್ಮೆಂಟ್ ಪ್ರಕಾರ ತುಂಬ ಕಾನ್ಫಿಡೆನ್ಸ್ ಇದೆ. ಇದು ಕೂಡ ಅವರಿಗೆ ಮೈನಸ್ ಆಗಿ ಪರಿಗಣಿಸ್ಬೋದು. ಇನ್ನು ಕಾಂಗ್ರೆಸ್ ಅಥವಾ ಇಂಡಿ ಅಲಯನ್ಸ್ ಕಂಟೆಸ್ಟೆಂಟು ವಿನೋದ್ ಅಸೂಟಿ ಅವರ ಪ್ಲಸ್ ನೋಡೋದಾದರೆ ಆ್ಯಸ್ ಯೂಶ್ವಲ್ ಇವ್ರದ್ದು ಕೂಡ ಅದೇ ಕತೆ. ಕಾಂಗ್ರೆಸ್ದವರು ಈ ಸರ್ಕಾರದ ಪಂಚ ಗ್ಯಾರಂಟಿಗಳು ಇವರಿಗೆ ಪ್ಲಸ್ ಆಗಿ ಪರಿಗಣಿಸಬಹುದು. 4 MLAs ಇದ್ದಾರೆ ಇವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ. ಮತ್ತು ಕಾರ್ಯಕರ್ತರ ಜೊತೆಗೆ ಅಸೂಟಿಯವ್ರ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ, ವೆರಿ ಯಂಗ್ ಕ್ಯಾಂಡಿಡೇಟ್. ಇದೆಲ್ಲ ಇವ್ರಿಗೆ ಪ್ಲಸ್ ಪಾಯಿಂಟ್. ಆದರೆ ಮೈನಸ್ ಆಗಿ ನಾವು ಲೆಕ್ಕ ಮಾಡಿದ್ದು ಟೋಟಲಿ ಇನ್ಎಕ್ಸ್ಪೀರಿಯನ್ಸ್ಡ್, ಇದು ಇವ್ರಿಗೆ ಮೈನಸ್ ಆಗಿ ಪರಿಗಣಿಸಬಹುದು. ಮತ್ತು ಇಲೆಕ್ಷನ್ ಪಾಲಿಟಿಕ್ಸ್ನಲ್ಲಿ ಏನೇನು ಅನುಭವ ಇಲ್ಲ. ಇಲೆಕ್ಷನ್ ಅಂದರೆ ಈ ಇಲೆಕ್ಷನ್ MP ಇಲೆಕ್ಷನ್ ಪಾಲಿಟಿಕ್ಸ್ನಲ್ಲಿ ಏನೇನು ಅನುಭವ ಇಲ್ಲದೆ ಇರೋದು. ಮತ್ತು ಫೈನಲ್ ಆಗಿ ಈ ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿಗಳು ಪ್ರಾಪರ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಅಂದರೆ ಅದು ಕೂಡ ಇವರು ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸ್ಬೋದು. ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿ ನಮ್ಮ ಚಾನಲ್ನವರು, ನಮ್ಮ ಟೀಮು ಒಂದು ಅಲ್ಲಿನ ಆಗು ಹೋಗು ಮತ್ತು ಅಲ್ಲಿನ ಜನರ ಒಂದು ನಾಡಿಯನ್ನು ಗುರುತಿಸಿ ಮೋದಿ ಓಟು ಹಿಂದುತ್ವ ಓಟ್ ಕನ್ಸಿಡರ್ ಮಾಡಿ ಪ್ರಹ್ಲಾದ್ ಜೋಶಿ ಮತ್ತು ವಿನೋದ್ ಅಸೂಟಿ ಅವರಿಗೆ ಕೊಟ್ಟಂಥ ಪರ್ಸೆಂಟೇಜು 60-40. ಆಶ್ಚರ್ಯ ಅನ್ನಿಸ್ಬೋದು. ಪ್ರಹ್ಲಾದ್ ಜೋಶಿ 60% ಪ್ಲಸ್ ವಿನೋದ್ ಅಸೂಟಿ 40% ವಿನ್ನಿಂಗ್ ಪ್ರಾಬಬಿಲಿಟಿ ಅಂತ ನಮ್ಮ ಟೀಮ್ನವ್ರು ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ನಮ್ಮ ಚಾನಲಿನ ಒಂದು ವಿಶ್ಲೇಷಣೆ ಆಗಿತ್ತು. ಇಲ್ಲಿ ವಿನ್ ಆಗೋರು ಯಾರು, ಸೋಲುವವರು ಯಾರು, ವಿನ್ ಆಗದೇ ಇರುವವರು ಯಾರು ಅಂತ ತಮ್ಮ ಮುಂದೆ ಇಟ್ಟಿದ್ದೇವೆ. ದಯವಿಟ್ಟು ನಮ್ಮ ಚಾನಲನ್ನು ನೋಡಿ, ವಿಡಿಯೋಗಳನ್ನು ನೋಡಿ, ಪೂರ್ತಿ ನೋಡಿ, ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.